ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಫ್ರೈಡೇ ವ್ಲಾಗು. ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ಗೆ ಇವತ್ತು ಉಪ್ಪಿಟ್ಟನ್ನ ಮಾಡಿದ್ದೀನಿ. ಈ ರೀತಿ ಮಾಡಿ ಅಂತ ಹೇಳಿದ್ದ ಅಜ್ಜು. ಸೊ ಹಾಗಾಗಿ ಅವನಿಗೋಸ್ಕರ ಈ ಥರ ಒಂದು ಸ್ವಲ್ಪ ತೆಳ್ಳಗಿರೋಂತಹ ಉಪ್ಪಿಟ್ಟನ್ನ ಮಾಡಿದ್ದೀನಿ. ನನಗೆ ನಮ್ಮ ಅಜ್ಜಿ ಎಲ್ಲ ಈ ಥರ ಮಾಡಿಕೊಡೋರು, ಇಷ್ಟ ಆಗೋದು ತುಂಬ. ಅಂದರೆ ಯೆಲ್ಲೋ ಕಲರ್ ಉಪ್ಪಿಟ್ಟು ಈ ಥರ ತೆಳ್ಳಗಿರೋಂಥದ್ದು. ನನ್ನ ತಂಗಿಗೂ ಸಹ ಇಷ್ಟ ಆಗೋದು ಈ ಥರ ಉಪ್ಪಿಟ್ಟು. ಯಾರಿಗೆಲ್ಲ ಈ ಥರ ಉಪ್ಪಿಟ್ಟು ಇಷ್ಟಪಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಒಂಚೂರು ಕಾಯಿ ತುರಿ ಹಾಕ್ಬಿಟ್ಟು ಈ ರೀತಿಯಾಗಿ ತೆಳ್ಳಗೆ ಮಾಡಿದ್ದೀನಿ. ಇನ್ನು ಅಚ್ಚು ಬಾಕ್ಸ್ಗೆಲ್ಲ ಹಾಕಿ ಅವನು ಟಿಫನ್ ಮಾಡಿ ಹೊರಟ. ಇನ್ನು ನನಗೂ ಬೇಜಾರಾಗ್ತಿತ್ತು ಇವತ್ತು ಯಾಕೋ. ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಡ್ರಾಯಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾಯಿದ್ದೆ. ಜಸ್ಟ್ ನೋಡ್ಕೊಂಡು ಮಾಡ್ತೀನಿ, ನಾನು ನೋಡದೆ ಎಲ್ಲ ಮಾಡೋಕ್ಕೆಲ್ಲ ಬರಲ್ಲ. ಸುಮ್ಮನೆ ಸಿಂಪಲಾಗಿ ಏನಾದರೂ ಒಂದು ಡ್ರಾಯಿಂಗ್ ಮಾಡೋಣ ಅನಿಸ್ಬೇಕಾದ್ರೆ ಎಲ್ಲರೂ ಲಾಸ್ಟ್ ಸತಿ ಲೈವ್ ಮಾಡಿದಾಗ ಕೇಳ್ತಾ ಇದ್ರಿ ಗಣೇಶನ ಕಾಲು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಫೋಲ್ಡ್ ಮಾಡ್ಕೊಂಡಿರೋ ಥರ ಕೂತ್ಕೊಂಡಿದ್ದಾಗ ಆ ರೀತಿ ಇದೆ. ಸೊ ಅದಕ್ಕೆ ಇವತ್ತು ಒಂದು ನಿಂತಿರೋ ಗಣೇಶನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅಷ್ಟೇ. ನೋಡೋಣ ಯಾವ ರೀತಿ ಬರುತ್ತೆ ಏನೋ ಅನ್ನೋದನ್ನ ನೋಡಿ. ನನಗೆ ಅಷ್ಟೊಂದೆಲ್ಲ ಡ್ರಾಯಿಂಗ್ ಮಾಡೋಕ್ಕೆ ಬರೋಲ್ಲ. ಒಂದು ಸಿಂಪಲ್ ಆಗಿ ನೋಡಿ ಒಂಥರ ಸ್ಕೆಚ್ ಹಾಕ್ತೀನಿ. ನಾನು ಒಂದೇ ಸತಿನೇ ಮಾಡಿಬಿಡ್ತೀನಿ ಅಂತೇನಿಲ್ಲ. ಒಂದು 10 ಸತಿ 20 ಸತಿ ಅಳಿಸಿ ಎರೇಸ್ ಮಾಡಿ ಆಮೇಲೆ ಡ್ರಾಯಿಂಗು ನೀಟಾಗಿ ಬಂತಾ ನೋಡಿ ಕನ್ಫರ್ಮ್ ಮಾಡಿ ಆಮೇಲೆ ಈ ಥರ ಮಾರ್ಕರಲ್ಲೆಲ್ಲ ಫಿಲ್ ಮಾಡಿ ರೆಡಿ ಮಾಡ್ತೀನಿ. ಲೈಟಾಗಿ ಪೆನ್ಸಿಲಲ್ಲಿ ಫಸ್ಟ್ ಡ್ರಾ ಮಾಡ್ಕೊಳ್ತೀನಿ. ಅದಾದಮೇಲೆ ಈ ಥರ ಮಾರ್ಕರು ಇಲ್ಲ ಸ್ಕೆಚ್ ಯಾವುದಾದ್ರೂ ಸರಿ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಮಾಡ್ತೀನಿ ಅಷ್ಟೇ. ಅಷ್ಟೊಂದೆಲ್ಲ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ನೀವೇ ಹೇಳಬೇಕು ಯಾವ ರೀತಿಯಾಗಿ ಬಂತು ಏನು ಅಂತ ಹೇಳಿ. ನೋಡಿ ಈ ಥರ ಮಾಡಿದ್ದೀನಿ ಸಿಂಪಲಾಗಿ. ನನಗೆ ಸ್ವಲ್ಪ ಏನನ್ನಿಸ್ತು ಅಂದರೆ ಕಾಲು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತೇನೋ ಅಂತ ಅನಿಸ್ತು. ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಥರ ಇತ್ತು ಅಂತ ಅನಿಸ್ತು. ಹೇಗಿತ್ತು ಅನ್ನೋದು ನೀವು ಹೇಳಿ ನನಗೆ. ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಡ್ರಾಯಿಂಗು. ಈ ರೀತಿಯಾಗಿ ಗಣೇಶನ ಡ್ರಾಯಿಂಗ್ನ ನಾನು ಮಾಡಿದ್ದೀನಿ. ಹೇಗೆ ಅನಿಸ್ತು ಅನ್ನೋದನ್ನ ಹೇಳಿ. ಅಷ್ಟರಲ್ಲಿ ನಮ್ಮ ಮನೆಯವರು ಊರಿಗೆ ಹೋಗಿದ್ದವರು. ಅವರು ಅಷ್ಟೇ ಬೆಳಗ್ಗೆನೇ ಬೇಗ ಹೊರಟು ಬೇಗ ಬಂದಿದ್ದಾರೆ. ಅಂದರೆ ನಮ್ಮದು 5 ಅವರ್ ಜರ್ನಿ ಆಗುತ್ತಲ್ಲ, ಸೊ ಹಾಗಾಗಿ ಬೇಗನೆ ಬಂದಿದ್ದಾರೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಬೆಳಗ್ಗೆನೇ ಒಂದು 7 ಗಂಟೆ ಹಂಗೆ ಬಿಟ್ಟರು. ಸೊ ಫಸ್ಟ್ ನಾನು ಬಂದ ತಕ್ಷಣ ಏನಿದೆ ಏನಿಲ್ಲ ಏನು ತಂದಿದ್ದಾರೆ ಎಲ್ಲನ ನೋಡ್ತಿದ್ದೆ. ಬಟ್ ಅವರು ಯಾವುದೋ ಕೆಲಸದ ಮೇಲೆ ಹೋಗಿರೋದ್ರಿಂದ ನಾನು ಅಷ್ಟೊಂದು ಅದು ತಗೊಬನ್ನಿ ಇದು ತಗೊಬನ್ನಿ ಅಂತ ಏನು ಹೇಳಿರಲಿಲ್ಲ. ಬಟ್ ನಾನು ಹೇಳಿದ್ದು ದಾಸವಾಳದ ಕಡ್ಡಿ ಮಾತ್ರ ಹೇಳಿದ್ದೆ ಬೇಕು ಅಂತ ಹೇಳ್ಬಿಟ್ಟು. ನನಗೆ ಲಾಸ್ಟ್ ಸತಿ ತಂದಾಗೂ ಅಷ್ಟೇ ಏನಾಯಿತು ಅಂದರೆ ಎಲ್ಲ ಚೆನ್ನಾಗೇ ಚಿಗುರು ಎಲ್ಲ ಚೆನ್ನಾಗೇ ಬಂದಿತ್ತು. ಮತ್ತು ಅದನ್ನು ಪಾಟಿಂಗ್ ಮಾಡಬೇಕಾದ್ರೆ ಬಿಸಿಲಲ್ಲಿ ಇಟ್ಟ ಮೇಲೆ ಅದು ಸ್ವಲ್ಪ ಬಾಡೋದಂಗೆ ಆಗೋಯಿತು. ಯಾಕೆ ಹಂಗಾಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ನೋಡೋಣ ಈ ಸತಿ ಟ್ರೈ ಮಾಡೋಣ, ಸ್ವಲ್ಪ ನೆರಳಲ್ಲೇ ಇಟ್ಟು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಇಲ್ಲಿ ಸೌತೆಕಾಯಿ ಇದು ನಮ್ಮ ಅತ್ತೆ ಮನೆ ಹಿಂದೆ ಹತ್ರ ಅಂದರೆ ಹೊಲದಲ್ಲೇ ಅಲ್ಲೇ ಬೀಳ್ ಥರ ಬರುತ್ತಲ್ಲ, ಅಂದರೆ ಬೀಜ ಹಾಕ್ಬಿಟ್ಟು ಅವರೇ ಬೆಳೆಸಿರೋಂಥದ್ದು ಸೌತೆಕಾಯಿ ಬೀಳಲ್ಲಿ ಈ ಥರ ಸೌತೆಕಾಯಿ ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಬಲ್ತೋಗಿರಲಿಲ್ಲ ಎಳೆದು. ಆಮೇಲೆ ತೋರಿಸ್ತೀನಿ ಕಟ್ ಮಾಡಿ. ಹಾಗೆ ಇಲ್ಲಿ ಸೀಬೆಹಣ್ಣು ಮತ್ತು ಒಂದೇ ಒಂದು ಜ್ಯೂಸ್ ಹಣ್ಣು ಮತ್ತು ಇದೇನು ಅಂತ ಅನ್ಬೇಕಾದ್ರೆ ನೋಡಿ ನಮ್ಮ ಅತ್ತೆ ಏನು ಕೊಟ್ಟು ಕಳಿಸಿದ್ದಾರೆ ಅಂದರೆ ಚಿಕನ್ ಕೊಟ್ಟು ಕಳಿಸಿದ್ದಾರೆ. ಯಾವಾಗ ಅಷ್ಟೇ ಇವಾಗ ಈ ನಡುವೆ ಚಿಕನ್ ಕೊಟ್ಟು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಹಾಗೆ ಅಷ್ಟು ದೂರದಿಂದ ತಗೊಬರ್ತಾರಲ್ಲ ಅಂತ ಹೇಳಿ ಈ ಥರ ಬೆಳ್ಳುಳ್ಳಿ ಮತ್ತು ಇದನ್ನು ನಾವು ನಮ್ಮ ಕಡೆ ನರ್ಬೀಸ ಅಂತ ಹೇಳ್ತೀವಿ. ಅಂದರೆ ಏನಾದರೂ ಸೋಕು ಒಂದು ಗಾಳಿ ಗಿಳಿ ಏನು ಅದೆಲ್ಲ ಬರದೇ ಇರಲಿ ಅಂದ್ಬಿಟ್ಟು ಇದನ್ನು ಹಾಕಿ ಕೊಟ್ಟು ಕಳಿಸ್ತಾರೆ. ಅಂದರೆ ಎಲ್ಲೇ ನಾವು ಮದುವೆಗೆಲ್ಲಾರ ಹೋಗ್ಬೇಕು ಅಂದ್ರೂ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ ಜೊತೆಗೆ. ಚಿಕನ್ ಕೊಟ್ಟು ಕಳಿಸಿದ್ದಾರೆ. ಅದನ್ನು ನೋಡ್ತಾ ಇದ್ದೆ ಬಂದ ತಕ್ಷಣನೇ ನಾನು. ಪಾಪ ನನಗೋಸ್ಕರ ಅಂತ ಹೇಳಿ ಮಾಡಿ, ಅಂದರೆ ನನಗೆ ಅಜ್ಜಿಗೋಸ್ಕರ ಅಂತ ಹೇಳಿ ತಗೊಬಂದು ಚಿಕನ್ನ ಮತ್ತೆ ಮಾಡಿರೋದು. ಅಂದರೆ ನಮ್ಮ ಮನೆಯವ್ರು ಹೋಗ್ಬೇಕಾದ್ರೆ ಚಿಕನ್ ಮಾಡಿದ್ರಂತೆ. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನೇನು ಹೋಗಬೇಕು ಅಂದಾಗಲೂ ಅಷ್ಟೇ ಚಿಕನ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಹಾಗೆಯೇ ಸೀಬೆಹಣ್ಣು ಮತ್ತು ಇದು ಜ್ಯೂಸ್ ಹಣ್ಣು ಬರುತ್ತಲ್ಲ ಅದು ಯೆಲ್ಲೋ ಕಲರ್ದು, ಇನ್ನು 2 ಸೌತೆಕಾಯಿ ಇಷ್ಟೇ. ಇನ್ನೇನು ಇದಾಗಿಲ್ಲ. ನನಗೆ ಶುಂಠಿ ಮೇಯ್ನ್ ಬೇಕಾಗಿತ್ತು, ಅದನ್ನೇ ತಗೊಬಂದಿಲ್ಲ. ನಾನೇನು ಹೇಳಕ್ಕೆ ಹೋಗಿರಲಿಲ್ಲ. ಬಟ್ ಅವರು ಅಂದರೆ ಬೇರೆ ಕೆಲಸ ಇತ್ತಲ್ಲ ಸ್ವಲ್ಪ, ಹಂಗಾಗಿ ಮರ್ತೋಗಿದ್ದಾರೆ ನಮ್ಮ ಮನೆಯವರು. ಇನ್ನು ಚಿಕನ್ ಎಲ್ಲ ಬಿಸಿ ಮಾಡಿ ಸ್ವಲ್ಪ ಖಾರ ಎಲ್ಲ ಕಮ್ಮಿನೇ ಹಾಕಿದರು. ನೋಡಿರಲಿಲ್ವಂತೆ ಅರ್ಜೆಂಟಿಗೆ ಮಾಡಿರೋದು. ಖಾರ ಕಮ್ಮಿನೇ ಇರಲಿ ಬೇಕಾದ್ರೆ ಹಾಕೋತೀನಿ ಅಂದ್ಬಿಟ್ಟು ಅವರು ಕಮ್ಮಿನೇ ಹಾಕಿದರು. ಇಲ್ಲಿ ಮಸಾಲೆ ಎಲ್ಲ ನಾನು ಸ್ವಲ್ಪ ಹಾಕ್ಕೊಂಡು ಹಾಗೆ ರೆಡಿ ಮಾಡಿಕೊಂಡೆ. ಇನ್ನು ಹಾಗೆ ಇಟ್ಟರೆ ಆಗಲ್ಲ, ಇದು ದಾಸವಾಳದ ಕಡ್ಡಿ ಅಂದ್ಬಿಟ್ಟು ಊಟ ಮುಗಿಸಿ
ಇದನ್ನ ಕಡ್ಡಿ ಎಲ್ಲ ನೆಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ನಮ್ಮ ಮಾವ ಕಡ್ಡಿನೆಲ್ಲ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ ಆದಷ್ಟುನು. ಇಲ್ಲಿ ನಾನು ಸ್ವಲ್ಪ ಏನಾದರೂ ರೆಡಿ ಮಾಡ್ಕೊಬಿಟ್ಟು ಇನ್ನೊಂದು ಸ್ವಲ್ಪ ಹಚ್ಚಿ, ದಾಸವಾಳ ಎಷ್ಟು ಥರ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನನಗೆ ನೋಡೋಂಗೆ ಒಂದು 2 ಥರ ಇರ್ಬೋದೇನೋ, 2-3 ಥರ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಮಣ್ಣು ಇತ್ತು ಒಂದು ಪಾಟಲ್ಲಿ, ಅದನ್ನು ಇನ್ನೊಂದು ಚಿಕ್ಕ ಪಾಟ್ಗೆ ಹಾಕ್ಬಿಟ್ಟು ಶಿಫ್ಟ್ ಮಾಡಿ ಅರ್ಧ ಎತ್ತಿ ಹಾಕೋಣ. ಆಮೇಲೆ ಅದಕ್ಕೆ ಏನಾದರೂ ಗೊಬ್ಬರ ಏನಾದರೂ ಹಾಕೋಣ ಅಂದ್ಕೊಂಡೆ, ಬೇಡ ಗೊಬ್ಬರ ಹಾಕಿದ್ರೆ ಸರಿ ಹೋಗಲ್ಲ, ಈಗಲೇ ಇನ್ನೂ ಬಂದಿಲ್ವಲ್ಲ, ಏನೂ ಕಡ್ಡಿ ಮಾತ್ರ ನೆಡೋದಲ್ವ. ಸೊ ಹಾಗಾಗಿ ಇದಕ್ಕೆ ಬರೀ ಏನು ಹಾಕ್ತೀನಿ ಅಂದರೆ, ನಾನು ಮಣ್ಣೆಲ್ಲ ತೆಗೆದು ಇವಾಗ ಇನ್ನೊಂದು ಪಾಟ್ಗೆ ಹಾಕೋತೀನಿ. ಚಿಕ್ಕ ಪಾಟ್ ಇದೆಯಲ್ಲ ಅದಕ್ಕೆ ಹಾಕಿ ಶಿಫ್ಟ್ ಮಾಡ್ತೀನಿ ಸ್ವಲ್ಪ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಬಾಳೆಹಣ್ಣಿನ ಸಿಪ್ಪೆ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಂಥದ್ದು. ಬಾಳೆಹಣ್ಣು ಸಿಪ್ಪೆ ಒಂಥರ ಗೊಬ್ಬರ ಥರ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟ್ ಟೈಮು ನಾನು ಅದನ್ನೇ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಚಿಗುರೆಲ್ಲ. ಸೊ ಹೀಗಾಗಿ ಫಸ್ಟ್ ಇವಾಗ ಒಂದು ಪಾಟ್ಗೆ, ಇನ್ನೊಂದು ಚಿಕ್ಕ ಪಾಟ್ಗೆ ಮಣ್ಣೆಲ್ಲ ಸ್ವಲ್ಪ ಎತ್ತಿಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇವಾಗ ಬಾಳೆಹಣ್ಣು ಸಿಪ್ಪೆನ ತಗೊಬಂದು ಅದನ್ನ ಇವಾಗ ಈ ರೀತಿಯಾಗಿ ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ತುಂಬಾ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡು ಮಣ್ಣಲ್ಲಿ ಮುಚ್ಚಬೇಕು. ಅದನ್ನ ಅಲ್ಲೇ ಕರಗುತ್ತಲ್ಲ, ಅವಾಗ ಗೊಬ್ಬರ ತರ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಗೊಬ್ಬರ ಅದು. ನಾವೇನು ಇವಾಗ ಕಾಂಪೋಸ್ಟ್ ಅದು ಇದು ಎಲ್ಲ ಗೊಬ್ಬರ ಇನ್ನು ಯಾವ್ಯಾವುದೋ ತಗೊಬಂದು ಹಾಕೋತಾ ಇರ್ತೀವಲ್ಲ, ಅದ್ರ ಬದಲು ಈ ಥರ ನಾವೇ ಮನೇಲೆ ಮಾಡ್ಕೊಬಿಡ್ಬೋದು. ಈಗ ಸ್ವಲ್ಪ ನಾನು ಕಡ್ಡಿಗೆ ಸ್ವಲ್ಪ ಮುಂದೆ ಎಲ್ಲ ಸ್ವಲ್ಪ ಕಟ್ ಮಾಡಿದ್ದಾರೆ, ಆದ್ರೂ ಸ್ವಲ್ಪ ಕೆರೆದು ಬಿಟ್ಟು ಹಂಗೇನೆ ಅದಕ್ಕೆ ಅಲೋವೆರಾ ಜೆಲ್ನ ಹಚ್ಚಿ ಇಡೋದ್ರಿಂದ ಬೇಗ ಚಿಗುರು ಬರುತ್ತೆ. ಈ ಥರ ಯಾರು ಟ್ರೈ ಮಾಡೋಂಗಿದ್ರೆ ಮಾಡಿ. ಅದ್ರ ಜೊತೆಗೆ ನೋಡಿ, ಇಲ್ಲಿ ನಮ್ಮೂರಿಂದನೇ ಇವರು ಏನು ಮಾಡಿದ್ದಾರೆ, ಈ ಹುಳನ ತಗೊಬಂದಿದ್ದಾರೆ. ಇದನ್ನ ನೋಡ್ತಿದ್ರೇನೆ ಮೈಯೆಲ್ಲ ಜುಮ್ ಅನ್ನುತ್ತೆ, ಏನೋ ಒಂಥರ. ಆದರೆ ಪಾಪದ ಹುಳ ಇದು, ಏನು ಮಾಡಲ್ಲ. ಒಂಥರ ಆದರೆ ನೋಡೋರಿಗೆ ಒಂಥರ ಭಯ ಅನಿಸುತ್ತೆ. ಅದನ್ನ ತಗೊಬಂದಿದ್ರು, ಅದನ್ನ ಸೈಡಿಗೆ ಇಟ್ಬಿಟ್ಟು ಇವಾಗ ನೆಕ್ಸ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕಡ್ಡಿಗಳನ್ನೆಲ್ಲ ಅಲೋವೆರಾ ಜೆಲ್ ಹಚ್ಚಿ 2 ಪಾಟ್ಗೂ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಪಾಟು ಮತ್ತು ವೈಟ್ ಪಾಟ್ಗೂ. ಪಾಟ್ನ ಯಾಕೆ ಸೈಡಿಗೆ ಇಟ್ಟಿದ್ದೀನಿ ಅಂದರೆ, ಬಿಸಿಲು ಹಂಗೆ ಬೀಳ್ತಾ ಇತ್ತು. ಸೊ ಹಾಗಾಗಿ ಬೇಗ ಬೇಗ ಎಲ್ಲಾನು ಮುಗಿಸ್ಕೋತಾ ಇದ್ದೆ ನಾನು ಇಲ್ಲಿ. ಆದಷ್ಟು ಇವಾಗ ಕಡ್ಡಿಗಳನ್ನೆಲ್ಲ ನೆಟ್ಟಿದಾಯ್ತು. 2 ಪಾಟ್ಗೂ ಹಾಕ್ದೆ. ರೋಸ್ ಕಡ್ಡಿಗಳನ್ನ ಸ್ವಲ್ಪ ಕೊಟ್ಟು ಕಳಿಸಿದ್ರು, ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಕವರ್ ಮಾಡಿ ಗಾಳಿ ಆಡದೇ ಇರೋ ರೀತಿ ಕಟ್ಬಿಟ್ಟು ಸೈಡಲ್ಲಿ ಇಟ್ಟರೆ ಒಂದು ಸ್ವಲ್ಪ ದಿನಕ್ಕೆ, ಒಂದು ವಾರದೊಳಗಡೆನೆ ಚಿಗುರು ಚೆನ್ನಾಗಿ ಬಂದಿರುತ್ತೆ. ನೋಡೋಣ ಹೇಗೆ ಬಂದಿದೆ ಅಂತೇಳಿ ಅದರದ್ದು ವಿಡಿಯೋ ತೋರಿಸ್ತೀನಿ. ಇನ್ನು ಸಂಜೆ ಹಂಗೆ ನಾನು ಅಚ್ಚು ಸೀಬೆಹಣ್ಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನು ನಮ್ಮನೆ ಹತ್ರ ಗಣೇಶ ಕೂರ್ಸೋಕ್ಕೆ ರೆಡಿ ಮಾಡ್ತಾ ಇದ್ರು. ಮೇ ಬಿ ನಾಳೆ ಕೂರಿಸ್ತಾರೆ ಅನ್ಸುತ್ತೆ. ಇವತ್ತೇ ಎಲ್ಲಾನು ತಯಾರಿ ಮಾಡ್ಕೋತಾ ಇದ್ರು. ಇಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.